ದಿ ಕೇರಳ ಸ್ಟೋರಿ ಪಾರ್ಟ್ 2 ಗೋಸ್ ಬಿಹೈಂಡ್. ಮೊದಲನೇದಾಗಿ ಪಾರ್ಟ್ 1 ಸಿನಿಮಾನ ನಾನು ಇದುವರೆಗೂ ನೋಡಿಲ್ಲ. ಹಾಗಿದ್ರೆ ಹೇಗ್ ರಿವ್ಯೂ ಮಾಡ್ತಿದೀಯ ನೀನು? ನನಗೆ ಮೊದಲೇ ಗೊತ್ತಾಗಿತ್ತು ಈ ಸಿನಿಮಾಗೂ ಆ ಸಿನಿಮಾಗೂ ಏನು ಲಿಂಕ್ ಇಲ್ಲ, ಇದೇ ಸಪರೇಟ್ ಅದೇ ಸಪರೇಟ್. ಏನ ಇದನ್ನ ಸಿನಿಮಾ ಅನ್ನೋದಕ್ಕಿಂತ ಜೆನ್ಜಿ ಗ್ಯಾಂಗ್ ಏನಂತ ಕರಿತೀವಿ ಈಗಿನ ಜನರೇಷನ್ ಜೆನ್ಜಿ, ನೀವುಗಳು ಮಾಡ್ತಾರ ಮಿಸ್ಟೇಕ್ ಇದು ಅಂತ ಮುಖದ ಮೇಲೆ ಕೆರ ಕಿತ್ತಂಗ್ ಹೊಡೆದು ಬುದ್ಧಿವಾದ ಹೇಳ್ದಂಗಿತ್ತು ಈ ಸಿನಿಮಾ. ನೋಡಿ, ಮೊದಲನೇದಾಗಿ ಈ ಸಿನಿಮಾ ನೀವು ಎರಡ್ ರೀತಿಯಲ್ಲಿ ನೋಡ್ಬೋದು. ಒಂದು ಅಪ್ಪಟ ಹಿಂದೂ ಆಗಿ, ಇಂಡಿಯನ್ ಆಗಿ, ಅಂಡ್ ಎರಡನೇದು ನಾರ್ಮಲ್ ಆಡಿಯನ್ಸ್ ಸಿನಿಮಾ ಲವರ್ ಆಗಿ. ನೀವ್ ಯಾವ ರೀತಿ ನೋಡ್ತಿರೋ ಅದು ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಆಸ್ ಅ ರಿವ್ಯೂವರ್ ನಾನ್ ಹೇಳೋದಕ್ಕೆ ಹೋಗೋದು ಇಷ್ಟೇನೆ. ಈ ಸಿನಿಮಾಗೆ US ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ, 16 ವರ್ಷದ ಮೇಲ್ಪಟ್ಟಿರೋರು ನೋಡ್ಬೋದು ಆರಾಮಾಗಿ ಅಂತ. ಬಟ್ ಮಕ್ಕಳನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಈ ಸಿನಿಮಾದೊಳಗಡೆ ಎರಡು ಧರ್ಮಗಳನ್ನ ನೀವು ನೋಡ್ಬೋದು. ಒಂದ್ ಧರ್ಮಕ್ಕೆ ಇನ್ನೊಂದ್ ಧರ್ಮನ ಕಂಡ್ರೆ ಆಗಲ್ಲ. ಇಲ್ಲಿ ಯಾವ್ದು ಅಂತಾನು ಕೂಡ ನಾನ್ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ಐ ಆಮ್ ಆಸ್ ಅ ರಿವ್ಯೂವರ್ ಆಗಿ ಹೇಳ್ತಾ ಇರೋದು. ಇಲ್ಲಿ ಈ ಒಂದು ಧರ್ಮ ಆ ಧರ್ಮನ ಡಾಮಿನೇಟ್ ಮಾಡೋದಕ್ಕೋಸ್ಕರ ಯಾವ ರೀತಿ ಎಕ್ಸ್ಟ್ರೀಮ್ ಲೆವೆಲ್ಗೆಲ್ಲ ಯೋಚನೆ ಮಾಡಿ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಲವ್ ಟ್ರ್ಯಾಪ್ ಅಂತ ಬಂದಾಗ ಹುಡುಗಿರಿಗೆ ಇಷ್ಟ ಆಗೋಂತ ಪ್ರತಿ ಒಂದು ವಿಷಯನೂ ಕೂಡ ಇವರು ರಿಸ್ಕ್ ತಗೊಂಡ್ ಮಾಡ್ತಾರೆ, ಟೀಗೆ ರಸ್ ಕಚ್ಕೊಂಡ್ ತಿನ್ನೋ ತರ. ಇಲ್ಲಿ 3 ಹುಡುಗಿರು ಇದಾರೆ, ಸುರೇಖಾ, ನೇಹಾ, ದಿವ್ಯಾ. 3 ಜನರು ಕೂಡ ಬೇರೆ ಬೇರೆ ಕಡೆಯಿಂದ ಎಕ್ಸಿಸ್ಟ್ ಆಗ್ತಾರೆ, ಇಂಡಿಯಾದ ಬೇರೆ ಬೇರೆ ಕಡೆಯಿಂದ. ಅದೇ ರೀತಿ ಈ 3 ಹುಡುಗಿರಿಗೆ ಬೇರೆ ಧರ್ಮದ 3 ಹುಡುಗರು ಬಾಯ್ ಫ್ರೆಂಡ್ಸ್ ಕೂಡ ಇರ್ತಾರೆ. ಬೇರೆ ಧರ್ಮದ ಹುಡುಗರು, ಬೇರೆ ಧರ್ಮದ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ಹುಡುಗಿರ್ನ ಯಾವ ರೀತಿ ಟ್ರ್ಯಾಪ್ ಮಾಡಿ ಮೈಂಡ್ ವಾಶ್ ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾ ನೋಡ್ಬಿಟ್ಟು ತಿಳ್ಕೊಬೇಕು. ಬಿಕಾಸ್ ಈ ಸಿನಿಮಾ ನಿಮ್ ಮೈಂಡ್ ಸೆಟ್ ಅಲ್ಲಿ ಯಾವ ರೀತಿ ಇಟ್ಟಿಂಗ್ ಆಗುತ್ತೆ ಅಂದ್ರೆ ಎರಡೆರಡು ರೀತಿ ಯೋಚನೆ ಮಾಡ್ತೀರಾ. ಒಬ್ಬ ನಾರ್ಮಲ್ ಪರ್ಸನ್, ಇನ್ನೊಬ್ಬ ಧರ್ಮದ ಕಡೆಯಿಂದ. ಇಲ್ಲಿ ಸಿನಿಮಾದ ಹೆಸರನ್ನ ಕೇರಳ ಸ್ಟೋರಿ ಪಾರ್ಟ್ 2 ಅಂತ ತಗೊಂಡಿದ್ದಾರೆ. ಆದ್ರೆ ಕೇರಳದ ಒಂದು ಸ್ಪೆಸಿಫಿಕ್ ಏರಿಯಾದಿಂದ ಒಂದು ಹುಡುಗಿ ಸುರೇಖಾ ಅನ್ನೋ ಒಂದು ಹುಡುಗಿನ ತಗೋತಾರೆ. ಇಷ್ಟ ಬಿಟ್ರೆ ಕೇರಳ ಬಗ್ಗೆ ಅಂತದೇನು ಇಲ್ಲ ಇಲ್ಲಿ. ಆಸ್ ಅ ರಿವ್ಯೂವರ್ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಬಟ್ ನನ್ ಧರ್ಮದ ಕಡೆಯಿಂದ ಈ ಸಿನಿಮಾ ನೋಡಿದಾಗ ಇಂಟರ್ವಲ್ ಸೀನ್ ಗೆ ತುಂಬಾನೇ ಅಳು ಬಂದ್ಬಿಡ್ತು. ಇಂಟರ್ವಲ್ ಆದ್ಮೇಲೆ ಕೆಲವೊಂದಷ್ಟು ಸೀನ್ಸ್ ಗಳು ಬರ್ತವೆ ನೇಹಾನ ಹುಡುಗಿ ಮೇಲೆ. ಅದನ್ನ ನೋಡ್ತಿದಾಗನೆ ಬಿದ್ದು ಓಡಕ್ ಬಿಡಬೇಕು. ಏನಕ್ಕಾದ್ರೂ ನೋಡ್ತಾ ಇದೀನಿ, ಆ ಕೋಪ, ಆ ರೋಷ ಎಂತವ್ರಿಗೆ ಆದ್ರೂ ಬರ್ಸ್ಬಿಡ್ತದೆ. ಬಟ್ ಆಸ್ ಅ ರಿವ್ಯೂವರ್ ನಾನ್ ಹೇಳ್ತಾ ಇರೋದು ಸಿನಿಮಾದ ಸ್ಟೋರಿ ಗ್ರಿಪ್ಪಿಂಗ್ ಆಗಿದೆ. ಆಡಿಯನ್ಸ್ ಎಮೋಷನ್ ನ ತುಂಬಾನೇ ಡ್ಯಾಮೇಜ್ ಮಾಡ್ತದೆ ಈ ಸಿನಿಮಾ. ರಿಸ್ಕ್ ಅಲ್ಲಿ ನೋಡೋದಾದ್ರೆ ನೋಡಿ. ಇನ್ನು ಕೊನೆ ಕ್ಲೈಮ್ಯಾಕ್ಸ್ ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಯಾಕಂದ್ರೆ ಈಗಿರೋ ಪಾಲಿಟಿಕ್ಸ್ ನಿಮಗ್ ಗೊತ್ತು, ಬೆರಕೆ ಪಾಲಿಟಿಕ್ಸ್ ಅಂತ. ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ, ದುಡ್ಡು ಕೊಟ್ರೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆದ್ರೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಆ ರೀತಿ ಆಗ್ದೇನೆ ಒಂದು ಪೀಸ್ಫುಲ್ ಎಂಡಿಂಗ್ ನ ನೋಡಬಹುದು ನೀವು ಈ ಸಿನಿಮಾದಲ್ಲಿ. ಸೊ ಈ ಸಿನಿಮಾನ ನೋಡಿ ಜೆನ್ಜಿ ಗ್ಯಾಂಗ್ ಅವರೆಲ್ಲ ಒಂದು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಅಪ್ಪ ಅಮ್ಮನ ಕೈಲಿ ಬಡಿಸ್ಕೊಂಡು ಒಡಿಸ್ಕೊಂಡು ಚೀತು ಅಂತ ಉಗಿಸ್ಕೊಂಡು ಬೆಳೀರಿ. ಅವ್ರು ಏನೇ ಮಾಡಿದ್ರು ಮಾಡಿಸ್ಕೊಳ್ಳಿ. ಬಟ್ ಕೆಲವೊಂದು ಸೆನ್ಸಿಟಿವ್ ಆಗಿರುವಂತ ವಿಷಯಗಳು ಬಂದಾಗ ನೀವ್ ಎತ್ತೆಚ್ಕೊಳ್ಳೇಬೇಕು. ಎಸ್ಪೆಷಲಿ ಧರ್ಮ ಅಂತ ಬಂದಾಗ ಕೆಲವೊಂದಷ್ಟು ಸೆನ್ಸಿಟಿವ್ ವಿಷಯಗಳು ಇದ್ದೇ ಇರ್ತವೆ. ಆ ಟೈಮ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೋ ಅದನ್ನ ಕೇಳೋದು ಉತ್ತಮ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ಸಿನಿಮಾ ನನ್ನ ಇಮೋಷನ್ ನ ತುಂಬಾನೇ ಡ್ಯಾಮೇಜ್ ಮಾಡ್ಬಿಡ್ತು. ಬಟ್ ಇದರಿಂದ ಪಾಠ ಅಂತೂ ಕಲ್ತಿದೀನಿ ಪಕ್ಕ. ನಿಮ್ ಓನ್ ರಿಸ್ಕ್ ಅಲ್ಲಿ ನೋಡೋದಾದ್ರೆ ಈ ಸಿನಿಮಾನ ಒಂದ್ಸಲಿ ಟ್ರೈ ಮಾಡಿ. ಜೆನ್ಜಿ ಗ್ಯಾಂಗ್ ಅವರು ಈಗಿನ ಜನರೇಷನ್ ಯಾವ ರೀತಿ ಟರ್ನ್ ಆಗ್ತಾ ಇದೆ, ಎಲ್ಲಿ ಹುಷಾರಾಗಿರ್ಬೇಕು, ಎಲ್ಲಿ ಎಡುತ್ತಾ ಇದೀವಿ, ಇದನ್ನೆಲ್ಲ ತಿಳ್ಕೊಳ್ಳೋದು ನೆಸೆಸಿಟಿ ಇದೆ. ಸೊ ಪ್ಲೀಸ್ ಜೆನ್ಜಿ ಗ್ಯಾಂಗ್ ಅವರೆಲ್ಲ ಈ ಸಿನಿಮಾನ ಒಂದ್ಸಲಿ ನೋಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. Bye bye. Yalla cheep cheep, yalla cheep cheep, yalla cheep cheep, yalla cheep.